ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ತುಮಕೂರು ನಗರ ಸಾರಿಗೆ ಸಂಚಾರದಿಂದ ಕಂಗಾಲಾದ ಚಾಲಕರು ಕರೆ ನೀಡಿದ್ದ ಆಟೋ ಬಂದ್ ಯಶಸ್ವಿಯಾಗಿದೆ. ಬಂದ್ ಉಲ್ಲಂಘಿಸಿ ರಸ್ತೆಗೆ ಇಳಿದಿದ್ದ ಕೆಲ ಆಟೋಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಆಟೋ ಚಾಲಕರ ದಿಢೀರ್ ಬಂದ್ನಿಂದಾಗಿ ಪ್ರಯಾಣಿಕರು ಪರದಾಡಬೇಕಾಯಿತು. ಜಖಂ ಆಗಿರೋ ಈ ಆಟೋಗೆ ಆಟೋ ಚಾಲಕರೇ ಕಲ್ಲು ತೂರಾಟ ಮಾಡಿದ್ದಾರೆ. ಆಟೋವನ್ನು ಜಖಂ ಮಾಡಲು ಕಾರಣವೂ ಉಂಟು. ಆಟೋ ಚಾಲಕರ ಸಂಘ ಕರೆ ನೀಡಿದ್ದ ಬಂದ್ ನಡುವೆಯೂ ಬೀದಿಗೆ ಇಳಿದ ಕಾರಣ ಆಟೋ ಡ್ರೈವರ್ಗಳು ಕಲ್ಲು ತೂರಾಟ ಮಾಡಿದರು. ಕಳೆದ 2 ತಿಂಗಳಿನಿಂದ ತುಮಕೂರಿಗೆ ನಗರ ಸಾರಿಗೆ ಸಂಚಾರವನ್ನು ಪ್ರಾರಂಭಿಸಲಾಗಿದೆ. ಇದು ಸುಮಾರು 4,000 ಆಟೋ ಚಾಲಕರ ನಿದ್ದೆಗೆಡಿಸಿತ್ತು. ಈ ಬಗ್ಗೆ ಜಿಲ್ಲಾಡಳಿತದ ಗಮನ ಸೆಳೆದರೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಕಂಗಾಲಾದ ಆಟೋ ಚಾಲಕರು ಬಂದ್ಗೆ ಕರೆ ನೀಡಿದರು. ನಮ್ಮ ಕಷ್ಟವನ್ನ, ನಮ್ಮ ಕೂಗನ್ನ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮುಟ್ಸೋಕ್ಕೋಸ್ಕರ ಇವತ್ತನ್ನ ನಾವು ಬಂದ್ ಕರೆದಿದ್ದೀವಿ. ಬಂದು ಸಂಪೂರ್ಣ ಯಶಸ್ವಿಯಾಗಿದ್ದು ಎಲ್ಲ ಕೇವಲ 1-2-3 ಆಟೋಗಳು ಅನಿವಾರ್ಯವಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕರು ತಡೆದಿದ್ದಾರೆ. ಯಾವುದೇ ರೀತಿ ಅನಾಹುತ ಆಗದಂಗೆ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ವ್ಯವಸ್ಥಿತವಾಗಿ ಈ ಶಾಂತಿಯುತ ಬಂದನ್ನು ಆಚರಿಸೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಟೋ ಚಾಲಕರು 1 ಗಂಟೆಗೂ ಹೆಚ್ಚು ಕಾಲ ಧರಣಿ ನಡೆಸಿದರು. ಚಾಲಕರ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಆಟೋ ಚಾಲಕರಿಗೆ ಹಾಗೂ ನಗರ ಸಾರಿಗೆ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಆಟೋ ಚಾಲಕ ಮುಖಂಡರನ್ನ ಕರೆಸಿ ನಾನು ಮಾತನಾಡ್ತೇನೆ. ಮತ್ತು 2-3 ಅವರ ಡಿಮಾಂಡ್ಸ್ ಇದೆ. ಒಂದು, ಈ ಆಟೋ ಫೈನಾನ್ಸ್ ಮಾಡ್ತಕ್ಕಂಥವ್ರು ಹೆಚ್ಚು ಬಡ್ಡಿ ಅಂತ ಇರ್ತಾ ಇದ್ದಾರೆ. ಖಂಡಿತ ನಾನು ಯಾರ್ಯಾರು ಆ ಥರ ಫೈನಾನ್ಷಿಯಲ್ಸ್ ಇದ್ದರೆ ಅವ್ರನ್ನ ಕರೆದು ಒಂದು ಸಭೆ ಮಾಡ್ತೇನೆ. ಎರಡನೇದಾಗಿ KSRTC ಬಸ್ಸು ನಿಂತ ಕಡೆ ಎಲ್ಲ ಕೈಗೆ ತೋರಿಸಿದ ಕಡೆ ಎಲ್ಲ ನಿಲ್ಲಿಸ್ತಾರೆ ಅನ್ನೋ ಭಾವನೆ ಇದೆ, ಅದು ಹೋಗಬೇಕು. ಇನ್ನು ಆಟೋ ಬಂದ್ನಿಂದಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ಸಿಟಿ ಬಸ್ನ ವ್ಯವಸ್ಥೆಯಿಂದ ಆಟೋದವ್ರು ತೊಂದರೆ ಆಗಿದೆ ಅಂತ ಸ್ಟ್ರೈಕ್ ಮಾಡಿದ್ದಾರೆ. ಆದರೆ ಆಟೋ ಇಲ್ಲದೆ ಪರಿಸ್ಥಿತಿ ಭಾಳ ಇದಾಗಿದೆ. ಎಷ್ಟೇ ಸಿಟಿ ಬಸ್ ಬಿಟ್ಟರು ಆಟೋ ಅತ್ಯಂತ ಅವಶ್ಯಕತೆ ಇದೆ. ಆಟೋನ ಇವರು ಆಟೋ ಸ್ಟ್ರೈಕ್ ನಿಲ್ಲಿಸಿ ಆಟೋನ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಬಿಡಬೇಕು ಅಂತ ನಾವು ಕೇಳ್ತೀವಿ. ಈಗ ಎಷ್ಟು ಕಷ್ಟ ಆಗ್ತಾ ಇದೆ ನಾವು ಡ್ಯೂಟಿಗಳಿಗೆ ಹೋಗೋಕ್ಕೆ, ಅದಕ್ಕೋಸ್ಕರ ನಮಗೆ ಆಟೋಗಳ ಸೌಲಭ್ಯ ಬೇಕಾಗಿದೆ. ಬಸ್ಸಿನ ಸಂಚಾರ ತುಂಬಾ ಪ್ರಾಬ್ಲಮ್ ಇದೆಯಲ್ಲ. ಈಗ ಎಷ್ಟು ಲೇಟ್ ಆಗೋದ್ರೆ ನಾವು 12-1 ಗಂಟೆ ಬಾಗಿಲು ತೆಗೆದ್ರೆ ಹೆಂಗೆ ಕೆಲಸ ಡ್ಯೂಟಿ ಮಾಡೋಕ್ಕಾಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದಕ್ಕೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಡಳಿತಕ್ಕೆ ಕಗ್ಗಂಟಾಗಿರುವ ಆಟೋ ಚಾಲಕರ ಸಮಸ್ಯೆಯನ್ನ ಯಾವ ರೀತಿ ಪರಿಹರಿಸುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಟಿ ಯೋಗೇಶ್, ಸುವರ್ಣ ನ್ಯೂಸ್ 24/7 ತುಮಕೂರು. ಬೆಸ್ಕಾಂನ ನಿರ್ಲಕ್ಷ್ಯದಿಂದಾಗಿ 11 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ತಂತಿ ಮುರಿದು ಬಿದ್ದ ಪರಿಣಾಮ 2 ಎಕರೆ ದ್ರಾಕ್ಷಿ ಬೆಳೆ ಸುಟ್ಟು ನಾಶವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಳವನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಇದರಿಂದಾಗಿ ಸುಮಾರು 35 ಲಕ್ಷ ರೂಪಾಯಿ ಬೆಳೆ ನಷ್ಟ ಸಂಭವಿಸಿದೆ. ಸಾಲ ಸೋಲ ಮಾಡಿ ಬೆಳೆಗಾಗಿ ಕಾದು ಕುಳಿತಿದ್ದ ರೈತ ಎಲಸಪ್ಪ ಕಂಗಾಲಾಗಿದ್ದಾನೆ. ಮತ್ತೆ ಈ ರೀತಿಯ ತೋಟ ಮಾಡಬೇಕೆಂದ್ರೆ 4 ವರ್ಷ ಬೇಕು, ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಇಷ್ಟೆಲ್ಲ ಅನಾಹುತ ಸಂಭವಿಸಿದ್ರು ಬೆಸ್ಕಾಂ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನುವಂತೆ ಸುಮ್ಮನಾಗಿದ್ದಾರೆ. ಸರ್ಕಾರ ಕೂಡಲೇ ಬೆಳೆ ನಷ್ಟ ಕಟ್ಟಿಕೊಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಒಂದು ಸಹಕಾರಿ ಬ್ಯಾಂಕ್ ಪ್ರಭಾವಿ ರಾಜಕಾರಣಿಗಳ ಕಪಿಮುಷ್ಟಿಗೆ ಸಿಲುಕಿದ್ರೆ ಯಾವ ರೀತಿ ಹಳ್ಳ ಹಿಡಿಯುತ್ತೆ ಅನ್ನೋದಕ್ಕೆ ಧಾರವಾಡದ KCC ಬ್ಯಾಂಕ್ ಸ್ಪಷ್ಟ ಉದಾಹರಣೆ. 3 ಜಿಲ್ಲೆಗಳ ರೈತರ ಒಡನಾಡಿಯಾಗಿರೋ ಈ ಬ್ಯಾಂಕ್ಗೆ ಕೊಟ್ಟಿರೋ 100 ಕೋಟಿ ರೂಪಾಯಿ ಸಾಲ ವಾಪಸ್ ಬರಬೇಕು. ಆದರೆ ಇದರಲ್ಲಿ 50% ಸಾಲ ಪಡೆದಿರೋ ರಾಜಕಾರಣಿಗಳು ಸಾಲವನ್ನ ಮರುಪಾವತಿಸಿಲ್ಲ. ಹೀಗಾಗಿ ಬ್ಯಾಂಕ್ ಅವನತಿಯ ಹಾದಿ ಹಿಡಿದಿದೆ. ಇದು ಧಾರವಾಡದ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಒಂದು ಕಾಲದಲ್ಲಿ ಸಹಕಾರಿ ರಂಗಕ್ಕೆ ಹೊಸ ಭಾಷ್ಯ ಬರೆದಿದ್ದ ಈ ಬ್ಯಾಂಕ್ ಇಂದು ಅವನತಿಯ ಹಾದಿ ಹಿಡಿದಿದೆ. ಕಾರಣ, ಬ್ಯಾಂಕ್ ನೀಡಿದ ಸಾಲ ಮರುಪಾವತಿ ಆಗದೇ ಇರೋದು. ಬ್ಯಾಂಕ್ ಇದುವರೆಗೆ 33 ಕೋಟಿ 16 ಲಕ್ಷದ 31 ಸಾವಿರ ರೂಪಾಯಿ ಸಾಲ ನೀಡಿದೆ. ಇದರ ಬಡ್ಡಿ 67 ಕೋಟಿ 59 ಲಕ್ಷದ 16 ಸಾವಿರ ಆಗಿದೆ. ಆದರೆ ಇದರಲ್ಲಿ 3 ಪ್ರಭಾವಿ ರಾಜಕಾರಣಿಗಳು 50% ಸಾಲ ಪಾವತಿಸದೆ ಕೈ ಎತ್ತಿದ್ದಾರೆ. ಇದು ಬ್ಯಾಂಕ್ ದಿವಾಳಿಗೆ ಪ್ರಮುಖ ಕಾರಣವಾಗಿದೆ. ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾದ ಮಾಜಿ ಸಚಿವ HK ಪಾಟೀಲ್ ಹಾಗೂ ಅವರ ಅನುಯಾಯಿಗಳಿಗೆ ಸೇರಿದ ಗದಗ ಕೋಆಪರೇಟಿವ್ ಆಯಿಲ್ ಮಿಲ್ ಲಿಮಿಟೆಡ್,
ರೈತರ ಸಹಕಾರಿ ಎಣ್ಣೆ ಗಿರಣಿ ನಿಯಮಿತ ಬಿಂಕತಗಟ್ಟಿ, ಫಾರ್ಮರ್ಸ್ ಕೋಆಫ್ ಸ್ಪಿನ್ನಿಂಗ್ ಮಿಲ್ ನಿಯಮಿತ ಹುಲಕೋಟಿ ಸಂಸ್ಥೆಗಳಿಂದ 20,22,48,000 ರೂಪಾಯಿ ಸಾಲ ಬ್ಯಾಂಕ್ಗೆ ವಾಪಸ್ ಆಗಬೇಕಿದೆ. ನರಗುಂದದ ಕಾಂಗ್ರೆಸ್ನ ಮಾಜಿ ಸಚಿವ BR ಯಾವಗಲ್ ಹಾಗೂ ಅನುಯಾಯಿಗಳ ಮಲಪ್ರಭಾ ಸಹಕಾರಿ ಎಣ್ಣೆ ಗಿರಣಿ ನಿಯಮಿತ ನರಗುಂದದಿಂದ 34,93,19,000 ರೂಪಾಯಿ ಸಾಲ ವಾಪಸ್ ಆಗಬೇಕಿದೆ. ಮಾಜಿ ಶಾಸಕ SS ಪಾಟೀಲ್ ಅವರ ಪುತ್ರ ಶಿವಕುಮಾರ್ ಪಾಟೀಲ್ಗೆ ಸೇರಿದ ವರದಾ ಶುಗರ್ಸ್ ಡಂಬರಮತ್ತೂರ ಕಾರ್ಖಾನೆಯಿಂದ 9,51,41,000 ರೂಪಾಯಿ ಸಾಲ ಬರಬೇಕಿದೆ. ಈ ಮೂವರು ಮಹಾನುಭಾವರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಕಾರ್ಖಾನೆಗಳಿಂದ KCC ಬ್ಯಾಂಕಿಗೆ ಒಟ್ಟು 64,67,08,000 ರೂಪಾಯಿ ಮರುಪಾವತಿ ಮಾಡಬೇಕಿದೆ. ಆದರೆ ಈ ಕಾರ್ಖಾನೆಗಳಿಂದ ನಯಾ ಪೈಸೆ ಕೂಡ ಮರುಪಾವತಿಯಾಗಿಲ್ಲ. 18 ಫ್ಯಾಕ್ಟ್ರಿಗಳಿಂದ ನಮ್ಗೆ ಹಣ ಬರಬೇಕಾಗಿದೆ. ನಾವು ಇದರಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಇವು ದೊಡ್ಡ ಅಮೌಂಟ್ ಆಗ್ತಾ ಇರೋದ್ರಿಂದ ನಾವು ನಾವು ಎಷ್ಟು ಸಲ ಕರೆದಾಗೂ ಯಾರೂ ಬರಲಿಲ್ಲ. ಈ ಬ್ಯಾಂಕಿನಲ್ಲಿ ಸಾಲ ಪಡೆದ ಅದೆಷ್ಟೋ ರೈತರು ನಿಯತ್ತಾಗಿ ಸಾಲ ತೀರಿಸಿದ್ದಾರೆ. ಆದರೆ ದೊಡ್ಡ ದೊಡ್ಡ ಮಾತನಾಡುವ ರಾಜಕಾರಣಿಗಳು ಉಂಡೆನಾಮ ಹಾಕಿದ್ದಾರೆ. ಹಳೆ ಕೇಸುಗಳ ರಿಕವರಿ ಬಗ್ಗೆ ನಾವು ಸಿನ್ಸಿಯರಾಗಿ ಎಫರ್ಟ್ ಮಾಡಿದ್ದೇವೆ. ಮಾನ್ಯ ಅಧ್ಯಕ್ಷರು ಇದರ ಬಗ್ಗೆ ಬಹಳಷ್ಟು ಮುತುವರ್ಜಿ ವಹಿಸಿ ಸ್ವತಃ ಇಂಟ್ರೆಸ್ಟ್ ತಗೊಂಡು ರಿಕವರಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ರಾಜಕಾರಣಿಗಳು ಕೂಡಲೇ KCC ಬ್ಯಾಂಕಿನಿಂದ ಪಡೆದಿರೋ ಸಾಲ ಮರುಪಾವತಿಸಿದರೆ ಬ್ಯಾಂಕ್ಗೆ ಜೀವ ಬರುತ್ತೆ, ಇಲ್ಲವಾದರೆ ಬ್ಯಾಂಕ್ ಬೀಗ ಹಾಕೋದು ಗ್ಯಾರಂಟಿ. ಅಮರೇಶ್ ರಾಠೋಡ, ಸುವರ್ಣ ನ್ಯೂಸ್ 24/7 ಧಾರವಾಡ.